ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ನಡೀತಾ ಇದ್ದಂಥ ರಣಭೀಕರ ಯುದ್ಧ ಟೋಟಲಿ ಬಂದಾಗ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಯುದ್ಧ ನಿಲ್ಲುವ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ನಿಜಕ್ಕೂ ಅಲ್ಲಿ ನಡೀತಾ ಇದ್ದಂಥ ಈ ಯುದ್ಧಿನ ಬಿಸಿ ಗೊತ್ತಾ ಈ ಭಾಗದ ರೈತರಿಗೆ ಕೂಡ ಸಾಕಷ್ಟು ಎಫೆಕ್ಟ್ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ರೈತರು ಜಿಲ್ಲೆಯಲ್ಲಿ ಏನು ವಾಟರ್ ಮಿಲನ್ ಏನು ಈಗಾಗಲೇ ಕಲ್ಲಂಗಡಿ ಅಂತ ಹೇಳ್ತಾರ. ಆ ಕಲ್ಲಂಗಡಿ ಸಾಕಷ್ಟು ರೈತರು ಬೆಳೆದಾರ. ಆದ್ರೆ ಟೋಟಲಿ ಮಾರ್ಕೆಟಲ್ಲಿ ಬೆಲೆನೇ ಇಲ್ಲ. ಕಾರಣ ಈ ಯುದ್ಧ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಹೋಗ್ತಾ ನೋಡ್ಬೋದು ನೀವು. ಆ ಹೊಲದಲ್ಲಿ ಬೆಳೆದಂಥ ಆ ಕಲ್ಲಂಗಡಿಗೆ ನಾನು ಕೇಳೋರೇ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ಬೆಲೆ ಕೂಡ ಕುಸಿದ ಕಾರಣ ಕೂಡ ಅಕಾಲಿಕ ಮಳೆ ಅಂತ ಹೇಳ್ಬೋದು. ಕಳೆದ ಕೆಲ ದಿನಗಳಿಂದ ಮೇಲಿಂದ ಮೇಲೆ ಸುರಿಯುತ್ತಿರುವ ಅಕಾಲಿಕ ಮಳೆಯ ಹೊಡೆತಕ್ಕ ನಿಜಕ್ಕೂ ರೈತರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಗೊತ್ತಾ ಹೊಲದಲ್ಲೇ ಕೊಳಿತಾ ಇದೆ ಅಂತ ಹೇಳ್ಬೋದು. ಯಾರೂ ಕೂಡ ಕೇಳೋರಿಲ್ಲ. ಮಾರ್ಕೆಟಲ್ಲಿ 1 kg ಮೊದಲೇ 30-40 ರೂಪಾಯಿ ಇದ್ದಂಥ ಬೆಲೆ ಗೊತ್ತಾ 2 ರೂಪಾಯಿ 3 ರೂಪಾಯಿಗೆ ಕುಸಿದ. ಹೀಗಾಗಿ 3 ರೂಪಾಯಿ 2 ರೂಪಾಯಿ kg ಏನು ಮಾರ್ಕೆಟಲ್ಲಿ ರೈತ ಕಲ್ಲಂಗಡಿ ಕಳಿಸ್ಬೇಕಾದ್ರೆ ಈಗಾಗಲೇ ಏನು ಬೇಸಾಯ ಮಾಡಿದಾರ. ಸುಮಾರು ಭಾಲ್ಕಿ ತಾಲೂಕಿನ ಹಾಲಿಪ್ಪರ್ಗ ಗ್ರಾಮದಲ್ಲಿ ನಾವಿದ್ದೀವಿ. ರೈತನ ಕಷ್ಟಪಟ್ಟು ಬೇಸಾಯ ಮಾಡಿದಾರ ನೋಡ್ಬೋದು ನೀವು. ರೈತರಿದ್ದಾರೆ, ಅವ್ರ ಕೈಯಲ್ಲಿ ಕೆಂಪಾದ ಕಲ್ಲಂಗಡಿಯನ್ನು ನೋಡ್ಬೋದು. ಯಾವ ರೀತಿ ಕೆಂಪಾದ ರುಚಿಯಾದ ಕಲ್ಲಂಗಡಿ. ನಿಜಕ್ಕೂ ಈ ಬೇಸಿಗೆ ಸಂದರ್ಭದಲ್ಲಿ ಈ ಬಿಸಿಲುನಾಡು ಬೀದರಲ್ಲಿ ಸಾಕಷ್ಟು ಒಂದು ಮಾರ್ಕೆಟ್ ಇರ್ತಿತ್ತು, ಡಿಮಾಂಡ್ ಇರ್ತಿತ್ತು. ಅದರ ರಣಭೀಕರ ಯುದ್ಧದ ಬಿಸಿ ಇವತ್ತು ಅನ್ನದಾತರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರೈತ ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿಗೆ ಕೇಳೋರೇ ದಿಕ್ಕಿಲ್ಲ ನೋಡ್ಬೋದು ನೀವು. ಯಾವ ರೀತಿ ಈಗಾಗಲೇ ಹೊಲದಲ್ಲಿ ಕಲ್ಲಂಗಡಿ ರೆಡಿ ಆಗಿದೆ. ಸಾಕಷ್ಟು ಹೊಲ ತುಂಬ ಏನೋ ಕಲ್ಲಂಗಡಿಗಳವ. ಅದು ಟೋಟಲಿ ಯಾರು ಒಯ್ಲಕ್ ದಿಕ್ಕಿಲ್ಲ, ಯಾರು ಕೇಳಕ್ ದಿಕ್ಕಿಲ್ಲ. ಸುಮಾರು 75,000 ರೂಪಾಯಿ ಖರ್ಚು ಮಾಡಿ 1 ಎಕರೆದಲ್ಲಿ ಏನು ಕಲ್ಲಂಗಡಿ ಹಾಕಿದಾರ. 2 ಲಕ್ಷ ರೂಪಾಯಿ ಲಾಭದಲ್ಲಿದ್ದಂಥ ರೈತ ಇವತ್ತ ನಿರಾಶೆ ಆಗಿದ್ದಾರ. ಎಷ್ಟು ಖರ್ಚು ಮಾಡಿರಿ? ಮತ್ತೇನದಂದ್ರ ಏನ್ ನಿಮ್ಮ ಹೆಸರು? ಶಿವಾನಂದ್ ಬುಕ್ಕ ಹಾ ರೀ. 75,000 ರೂಪಾಯಿ ಖರ್ಚು ಮಾಡೀನಿ. ಹ್ಮ್. ಈಗ 2 ರೂಪಾಯಿ 3 ರೂಪಾಯಿ ಕೇಳತ್ತಾರೆ. ರೈತರದ್ದು ಏನೂ ಇಲ್ಲ ಈಗ. ಇದು ಇಲ್ಲಿ ಸುಮ್ಮನೆ ಯಾವ ಟೋಟಲಿ ಯಾಕೆ ರೇಟ್ ಏಕಾಏಕಿ ಬಿತ್ತು? ಈ ರೇಟ್ ಯಾಕೆ ಬಿತ್ತು? ವಿದ್ ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ ವಿದ್ದಿನ ಕಡೆಯಿಂದ ಹ್ಮ್, ಹ್ಮ್. ಈಗ ಯಾರು ಕೇಳಕ್ ಬಿತ್ತು ರೆಡಿ ಇಲ್ಲ. ಎಷ್ಟು ಈ ಟೋಟಲಿ ಎಲ್ಲ ಚಂದ ಮಾರ್ಕೆಟ್ ಇದ್ರೆ ರೇಟ್ ಲಾಭ ಆಯ್ತಿತ್ತು ನಿಮಗೆ? ನಮಗೆ 2.5 ಲಕ್ಷ ರೂಪಾಯಿ ಆಯ್ತಿತ್ತು. ಹ್ಮ್, ಹ್ಮ್. ಈಗ ಯಾರು ಕೇಳಕ್ಕೆ ಇಲ್ಲ. ಹ್ಮ್, ಹ್ಮ್. ಬಂದು ಬೇಪಾರಿ ನೋಡಕ್ ಬಿ ತಯಾರಿಲ್ಲ ಅಂತ ಈಗ ಟೋಟಲಿ ಹ್ಯಾಂಗ ಈಗ ಮತ್ತೆ ಈ ಕಲ್ಲಂಗಡಿ ಅಂತೂ ಎಲ್ಲ ಪೂರ ಬೆಳೆದಿರಿ, ರೆಡಿ ಆಗ್ಯದ. ಈಗಾಗಲೇ ಮಾರ್ಕೆಟಿಗೆ ಹೋಗ್ಲಕ್ಕ ನೋಡ್ಬೋದು ನೀವು. ಕೆಂಪಾದ ರುಚಿಯಾದ ಕಲ್ಲಂಗಡಿ ರೆಡಿ ಆಗ್ಯದ. ಅದ್ರ ಟೋಟಲಿ ಕೇಳಕ್ ದಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರ. ಈಗ ನೀವು ಮಾರ್ಕೆಟ್ದಾಗ ಕೇಳಿದ್ರಿ ಭಾಗವನ್ರಿಗೆ ಏಟ್ ಹೇಳ್ತಾರಲ್ಲ? ಈಗ 2 ರೂಪಾಯಿ ಹೇಳತ್ತಾರ ಸರ್. 2 ರೂಪಾಯಿ 2 ರೂಪಾಯಿ kg ಕೊಟ್ರ ನೀವು ಹಾಕ್ಲಕ್ಕ ಬೇಸಾಯ ಏಟ್ ಖರ್ಚು ಮಾಡ್ರಿ ಏನಾರ ಲಾಭ ಐತೆ ಇಲ್ಲ? ಏನ್ ಲಾಭ ಐತೆ ಸರ್? 75,000 ರೂಪಾಯಿ ಹಾಕಿದ್ವಿ. ಕಡೆದಿನ ಕೂಲಿ ಬರಲ್ಲ ಸರ್. ಈಗ ಲೇಬರ್ ಹಚ್ಚಿ ಕಡೆ ಕೂಲಿ ಬರಲ್ಲ. ಗಾಡಿ ಟೋಟಲಿ ಏನು ಅಕಾಲಿಕ ಮಳೆ ಎಫೆಕ್ಟ್ ಏನು ಯುದ್ಧದ ಎಫೆಕ್ಟ್ ಸರ್? ಯುದ್ಧಿನ ಎಫೆಕ್ಟ್ ಸರ್. ಎಲ್ಲಿ ಹೋಗ್ತೀವಿ ಕಲ್ಲಂಗಡಿ? ಯಾವ ದೇಶಕ್ಕೆ ಹೋಗ್ತೀವಿ? ಹೈದರಾಬಾದ್ ಹೋಯ್ತಿತ್ತು, ದಿಲ್ಲಿ ಹೋಯ್ತಿತ್ತು, ಹ್ಮ್. ಮುಂಬೈ ಹೋಯ್ತಿತ್ತು. ಹ್ಮ್. ಈಗ ಎಲ್ಲೂ ಹೋಗ್ಲಾಗ್ತಿಲ್ಲ ಸರ್. ಹೊರ ದೇಶಕ್ಕೆ ಹೋಗ್ತಿತ್ತ? ಹಾ, ಡುಬೈ ಹೋಯ್ತಿತ್ತು ಸರ್, ಇಸ್ರೇಲ್ ಹೋಯ್ತಿತ್ತು, ಎಲ್ಲ ಕಡೆ ಹೋಯ್ತಿತ್ತು. ಸೊ ಇದು ನೋಡ್ಬೋದು ನೀವು. ರೈತ ಶಿವಾನಂದ್ ಬುಕ್ಕ ಅವರ ನೋವಿನ ಮಾತಂತ ಹೇಳ್ಬೋದು. ರಣಭೀಕರ ಯುದ್ಧದ ಬಿಸಿ ನಿಜಕ್ಕೂ ಇವತ್ತು ಸಾಕಷ್ಟು ವಲಯಗಳಿಗೆ ತಟ್ಟದ. ಕಷ್ಟಪಟ್ಟು ಸಾಲ ಸೂಲ ಮಾಡಿ 24/7 ಕೃಷಿ ಭೂಮಿಯನ್ನೇ ತಾಯಿಯನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ನಿಜಕ್ಕೂ ರಣಭೀಕರ ಯುದ್ಧದ ಬಿಸಿ ಯುದ್ಧದಿಂದ ಇವತ್ತು ನಮ್ಮ ಬದುಕು ಮೂರಾ ಬಟ್ಟೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಬಿಸಿಲು ನಾಡು, ಸಾಕಷ್ಟು ಬಿಸಿಲು 40, 41, 42ರವರೆಗೆ ಏನದಂದ್ರೆ ಈ ಏಪ್ರಿಲ್ ಮತ್ತು ಮೇದಲ್ಲಿ ಟೆಂಪ್ರೇಚರ್ ಬರ್ತಾ ಸಾಕಷ್ಟು ಜನ ತಂಪಾದ ಕಲ್ಲಂಗಡಿ ಮೊರೆ ಹೋಗ್ತಿರು, ಅಂದ್ರೆ ವಾಟರ್ ಮೆಲನ್ ಖರೀದಿ ಮಾಡ್ತಿರು. ಇಲ್ಲೊಬ್ಬರು ಚಂದ್ರಕಾಂತ್ ಪಾಟ್ನಾ ಅಂತಿದ್ದಾರೆ. ಏನು ಸರ್ ಟೋಟಲಿ ಸಾಕಷ್ಟು ಜನ ಕಲ್ಲಂಗಡಿ ಬೆಳೆದಾರ ಊರಲ್ಲಿ, ಎಲ್ಲರ ಕಲ್ಲಂಗಡಿ ಹೊಲದಲ್ಲೇ ಕೊಳಿತಾ ಇದೆ. ಏನು ಕಾರಣ ಇರ್ಬೋದು? ಯುದ್ಧದ ಪರಿಣಾಮವಾಗಿ ನಮ್ದು ಏನಂದ್ರೆ ರೇಟ್ ಪೂರಾ ಕಂಪ್ಲೀಟ್ ಆಗಿ ಡೌನ್ ಆಗ್ಯದ ಸರ್. 20-25 ದಿನಗಳ ಹಿಂದೆ ಒಬ್ಬ ರೈತ ಮುಖ್ಯವಾಗಿ 5ರಿಂದ 6 ಲಕ್ಷ ರೂಪಾಯಿ ಎಕರೆಗೆ ಆದಾಯ ಪಡೆದಾನೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಮತ್ತು ಅಕಾಲಿಕ ಮಳೆಯಿಂದ ನಮಗೆ ಬೆಲೆ ಕುಸಿತವಾಗಿ ರೈತರು ಖರ್ಚು ಮಾಡಿದಂಥ ಹಣ ಕೂಡ ನಮ್ಮ ಕೈಗೆ ಬರ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಎಚ್ಚೆತ್ತು ಒಂದು ಪರಿಹಾರ ಘೋಷಣೆ ಮಾಡಿ ನಮ್ಮ ರೈತರ ಬದುಕನ್ನು ಬೀದಿಗೆ ತರದಂತೆ ನಮ್ಮ ರೈತರಿಗೆ ಆಶೆ ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ. ಸರ್ ಟೋಟಲಿ ಯುದ್ಧ ಒಂದೇ ಕಾರಣ ಅಂತೀರಾ, ಏನು ಮಳೆನೂ ಕಾರಣ ಇದೆ ಸರ್? ಯುದ್ಧ ಮತ್ತು ಅಕಾಲಿಕ ಮಳೆ ಸರ್ ಇದಕ್ಕೆ ಕಾರಣ. ಮೇನ್ ಹೊಡೆತ ಬಿದ್ದೀನಿ ಯುದ್ಧದಿಂದ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಕಲ್ಲಂಗಡಿ ಆಗಲಿ, ಉಳ್ಳಗಡ್ಡಿ ಆಗಲಿ, ಬೇರೆ ಬೇರೆ ಬೆಳೆಗಳು ನಮಗೆ ಚಿಯಾ ಆಗಲಿ ಈಗ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ರೈತರು. ಇದ್ರ ಬಗ್ಗೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರೈತರ ನೋವು ಅಂತ ಹೇಳ್ಬೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ರಣಭೀಕರ ಯುದ್ಧದ ಬಿಸಿ ಇವತ್ತು ನಮಗೆ ತಟ್ಟ್ಯದ. ನಮ್ಮ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಲತ್ತದ. ಹೀಗಾಗಿ ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡೋಂಥ ಕೆಲಸ ಮಾಡಬೇಕು. ಈಗಾಗಲೇ ಬ್ಯಾಂಕ್ ಇರ್ಬೋದು, ಖಾಸಗಿ ಸಾಲನ್ನ ಮಾಡಿ ಈಗಾಗಲೇ ನೀರಾವರಿ ಅಂದ್ರೆ ಆಧುನಿಕ ಕೃಷಿ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೀವಿ. ಅದು ಟೋಟಲಿ ಯುದ್ಧದಿಂದ ಸಾಕಷ್ಟು ನಷ್ಟ ಆಗ್ಯದ. ಒಂದು ನೋವು ರೈತರದಾಗ್ಯದ ಅಂತ ಹೇಳ್ಬೋದು. ಈಗಲಾದ್ರೂ ಅನ್ನದಾತದತ್ತ ನಮ್ಮ ಸರ್ಕಾರ ಚಿತ್ತ ಹರಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ನಡೀತಾ ಇದ್ದಂತ ರಣಭೀಕರ ಯುದ್ಧ ಟೋಟಲಿ ಬಂದಾಗ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಯುದ್ಧ ನಿಲ್ಲುವ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ನಿಜಕ್ಕೂ ಅಲ್ಲಿ ನಡೀತಾ ಇದ್ದಂತ ಈ ಯುದ್ಧಿನ ಬಿಸಿ ಇವತ್ತ ಈ ಭಾಗದ ರೈತರಿಗೆ ಕೂಡ ಸಾಕಷ್ಟು ಎಫೆಕ್ಟ್ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ರೈತರು ಜಿಲ್ಲೆಯಲ್ಲಿ ಏನು ವಾಟರ್ ಮಿಲನ್ ಏನು ಈಗಾಗಲೇ ಕಲ್ಲಂಗಡಿ ಅಂತ ಹೇಳ್ತಾರೆ. ಆ ಕಲ್ಲಂಗಡಿ ಸಾಕಷ್ಟು ರೈತರು ಬೆಳೆದಾರ. ಅದ್ರ ಟೋಟಲಿ ಮಾರ್ಕೆಟಲ್ಲಿ ಬೆಲೆನೇ ಇಲ್ಲ. ಕಾರಣ ಈ ಯುದ್ಧ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಹೋಗ್ತಾ ನೋಡ್ಬೋದು ನೀವು. ಆ ಹೊಲದಲ್ಲಿ ಬೆಳೆದಂಥ ಆ ಕಲ್ಲಂಗಡಿಗೆ ನಾನು ಕೇಳೋರೇ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ಬೆಲೆ ಕೂಡ ಕುಸಿದ ಕಾರಣ ಕೂಡ ಅಕಾಲಿಕ ಮಳೆ ಅಂತ ಹೇಳ್ಬೋದು. ಕಳೆದ ಕೆಲ ದಿನಗಳಿಂದ ಮೇಲಿಂದ ಮೇಲೆ ಸುರಿಯುತ್ತಿರುವ ಅಕಾಲಿಕ ಮಳೆಯ ಹೊಡೆತಕ್ಕ ನಿಜಕ್ಕೂ ರೈತರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಗೊತ್ತಾ ಹೊಲದಲ್ಲೇ ಕೊಳಿತಾ ಇದೆ ಅಂತ ಹೇಳ್ಬೋದು. ಯಾರೂ ಕೂಡ ಕೇಳೋರಿಲ್ಲ. ಮಾರ್ಕೆಟಲ್ಲಿ 1 ಕೆಜಿಗೆ ಮೊದಲೇ 30-40 ರೂಪಾಯಿ ಇದ್ದಂಥ ಬೆಲೆ ಇವತ್ತು 2 ರೂಪಾಯಿ 3 ರೂಪಾಯಿಗೆ ಕುಸಿದ. ಹೀಗಾಗಿ 3 ರೂಪಾಯಿ 2 ರೂಪಾಯಿ ಕೆಜಿ ಏನು ಮಾರ್ಕೆಟಲ್ಲಿ ರೈತ ಕಲ್ಲಂಗಡಿ ಕಳಿಸ್ಬೇಕಾದ್ರೆ ಈಗಾಗಲೇ ಏನು ಬೇಸಾಯ ಮಾಡಿದಾರ. ಸುಮಾರು ಭಾಲ್ಕಿ ತಾಲೂಕಿನ ಹಾಲಿಪ್ಪರ್ಗ ಗ್ರಾಮದಲ್ಲಿ ನಾವಿದ್ದೀವಿ. ರೈತನ ಕಷ್ಟಪಟ್ಟು ಬೇಸಾಯ ಮಾಡಿದಾರ ನೋಡ್ಬೋದು ನೀವು. ರೈತರಿದ್ದಾರೆ, ಅವ್ರ ಕೈಯಲ್ಲಿ ಕೆಂಪಾದ ಕಲ್ಲಂಗಡಿಯನ್ನು ನೋಡ್ಬೋದು. ಯಾವ ರೀತಿ ಕೆಂಪಾದ ರುಚಿಯಾದ ಕಲ್ಲಂಗಡಿ. ನಿಜಕ್ಕೂ ಈ ಬೇಸಿಗೆ ಸಂದರ್ಭದಲ್ಲಿ ಈ ಬಿಸಿಲು ನಾಡು ಬೀದರಲ್ಲಿ ಸಾಕಷ್ಟು ಒಂದು ಮಾರ್ಕೆಟ್ ಇರ್ತಿತ್ತು, ಡಿಮಾಂಡ್ ಇರ್ತಿತ್ತು. ಅದರ ರಣಭೀಕರ ಯುದ್ಧದ ಬಿಸಿ ಇವತ್ತು ಅನ್ನದಾತರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರೈತ ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿಗೆ ಕೇಳೋರೇ ದಿಕ್ಕಿಲ್ಲ ನೋಡ್ಬೋದು ನೀವು. ಯಾವ ರೀತಿ ಈಗಾಗಲೇ ಹೊಲದಲ್ಲಿ ಕಲ್ಲಂಗಡಿ ರೆಡಿ ಆಗಿದೆ. ಸಾಕಷ್ಟು ಹೊಲ ತುಂಬ ಏನೋ ಕಲ್ಲಂಗಡಿಗಳವ. ಅದು ಟೋಟಲಿ ಯಾರು ಒಯ್ಲಕ್ ದಿಕ್ಕಿಲ್ಲ, ಯಾರು ಕೇಳಕ್ ದಿಕ್ಕಿಲ್ಲ. ಸುಮಾರು 75,000 ರೂಪಾಯಿ ಖರ್ಚು ಮಾಡಿ 1 ಎಕರೆದಲ್ಲಿ ಏನು ಕಲ್ಲಂಗಡಿ ಹಾಕಿದಾರ. 2 ಲಕ್ಷ ರೂಪಾಯಿ ಲಾಭದಲ್ಲಿದ್ದಂಥ ರೈತ ಇವತ್ತು ನಿರಾಶೆ ಆಗಿದ್ದಾರೆ. ಎಷ್ಟು ಖರ್ಚು ಮಾಡಿರಿ? ಮತ್ತೇನದಂದ್ರೆ ಏನು ನಿಮ್ಮ ಹೆಸರು? ಶಿವಾನಂದ್ ಬುಕ್ಕ. ಹಾಂ ರೀ. 75,000 ರೂಪಾಯಿ ಖರ್ಚು ಮಾಡೀನಿ. ಈಗ 2 ರೂಪಾಯಿ 3 ರೂಪಾಯಿ ಕೇಳತ್ತಾರೆ. ರೈತರದ್ದು ಏನೂ ಇಲ್ಲ ಈಗ. ಇದು ಇಲ್ಲಿ ಸುಮ್ಮನೆ ಯಾವ ಟೋಟಲಿ ಯಾಕೆ ರೇಟ್ ಏಕಾಏಕಿ ಬಿತ್ತು? ಈ ರೇಟ್ ಯಾಕೆ ಬಿತ್ತು? ವಿದ್ ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ ವಿದ್ದಿನ ಕಡೆಯಿಂದ ಈಗ ಯಾರು ಕೇಳಕ್ ಬಿತ್ತು ರೆಡಿ ಇಲ್ಲ. ಎಷ್ಟು ಈ ಟೋಟಲಿ ಎಲ್ಲ ಚಂದ ಮಾರ್ಕೆಟ್ ರೇಟ್ ಲಾಭ ಆಗಿತ್ತು ನಿಮಗೆ? ನಮಗೆ 2.5 ಲಕ್ಷ ರೂಪಾಯಿ ಆಯ್ತಿತ್ತು. ಈಗ ಯಾರು ಕೇಳಕ್ಕೆ ಇಲ್ಲ. ಬಂದು ಬೇಪಾರಿ ನೋಡಕ್ ಬಿ ತಯಾರಿಲ್ಲ ಅಂತ. ಈಗ ಟೋಟಲಿ ಹ್ಯಾಂಗ ಈಗ ಮತ್ತೆ ಈಗ ಕಲ್ಲಂಗಡಿ ಅಂತೂ ಎಲ್ಲ ಪೂರ ಬೆಳೆದಿರಿ, ರೆಡಿ ಆಗ್ಯದ. ಈಗಾಗಲೇ ಮಾರ್ಕೆಟಿಗೆ ಹೋಗ್ಲಕ್ಕ ನೋಡ್ಬೋದು ನೀವು. ಕೆಂಪಾದ ರುಚಿಯಾದ ಕಲ್ಲಂಗಡಿ ರೆಡಿ ಆಗ್ಯದ. ಅದ್ರ ಟೋಟಲಿ ಕೇಳಕ್ ದಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಮಾರ್ಕೆಟ್ದಾಗ ಕೇಳಿದ್ರಿ ಭಾಗವನ್ರಿಗೆ ಏಟ್ ಹೇಳ್ತಾರಲ್ಲ? ಈಗ 2 ರೂಪಾಯಿ ಹೇಳತ್ತಾರ ಸರ್. 2 ಈಗ ರೂಪಾಯಿ 2 ರೂಪಾಯಿ ಕೆಜಿ ಕೊಟ್ರ ನೀವು ಹಾಕ್ಲಕ್ಕ ಬೇಸಾಯ ಏಟ್ ಖರ್ಚು ಮಾಡ್ರಿ? ಏನಾರ ಲಾಭ ಐತೆ ಇಲ್ಲ? ಏನ್ ಲಾಭ ಐತೆ ಸರ್? 75,000 ರೂಪಾಯಿ ಹಾಕಿದ್ವಿ. ಕಡೆದಿನ ಕೂಲಿ ಬರಲ್ಲ ಸರ್. ಈಗ ಲೇಬರ್ ಹಚ್ಚಿ ಕಡೆ ಕೂಲಿ ಬರಲ್ಲ. ಗಾಡಿ ಟೋಟಲಿ ಏನು ಅಕಾಲಿಕ ಮಳೆ ಎಫೆಕ್ಟ್ ಏನು ಯುದ್ಧದ ಎಫೆಕ್ಟ್ ಸರ್? ಯುದ್ಧನ ಎಫೆಕ್ಟ್ ಸರ್. ಎಲ್ಲಿ ಹೋಗ್ತೀವಿ ಕಲ್ಲಂಗಡಿ? ಯಾವ ದೇಶಕ್ಕೆ ಹೋಗ್ತೀವಿ? ಹೈದರಾಬಾದ್ ಹೋಯ್ತಿತ್ತು, ದಿಲ್ಲಿ ಹೋಯ್ತಿತ್ತು, ಮುಂಬೈ ಹೋಯ್ತಿತ್ತು. ಈಗ ಎಲ್ಲೂ ಹೋಗ್ಲಾಗ್ತಿಲ್ಲ ಸರ್. ಹೊರ ದೇಶಕ್ಕೆ ಹೋಗ್ತಿದ್ದ? ಹಾ, ಡುಬೈ ಹೋಯ್ತಿತ್ತು ಸರ್, ಇಸ್ರೇಲ್ ಹೋಯ್ತಿತ್ತು, ಎಲ್ಲ ಕಡೆ ಹೋಯ್ತಿತ್ತು. ಸೊ ಇದು ನೋಡ್ಬೋದು ನೀವು. ರೈತ ಶಿವಾನಂದ್ ಬುಕ್ಕ ಅವರ ನೋವಿನ ಮಾತು ಅಂತ ಹೇಳ್ಬೋದು. ರಣಭೀಕರ ಯುದ್ಧದ ಬಿಸಿ ನಿಜಕ್ಕೂ ಇವತ್ತು ಸಾಕಷ್ಟು ವಲಯಗಳಿಗೆ ತಟ್ಟದ. ಕಷ್ಟಪಟ್ಟು ಸಾಲ ಸೂಲ ಮಾಡಿ 24/7 ಕೃಷಿ ಭೂಮಿಯನ್ನೇ ತಾಯಿಯನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ಅದ್ರ ನಿಜಕ್ಕೂ ರಣಭೀಕರ ಯುದ್ಧದ ಬಿಸಿ ಯುದ್ಧದಿಂದ ಇವತ್ತು ನಮ್ಮ ಬದುಕು ಮೂರಾ ಬಟ್ಟೆ ಆಗದ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಬಿಸಿಲು ನಾಡು, ಸಾಕಷ್ಟು ಬಿಸಿಲು 40, 41, 42ವರೆಗೆ ಏನದಂದ್ರೆ ಈ ಏಪ್ರಿಲ್ ಮತ್ತು ಮೇದಲ್ಲಿ ಟೆಂಪ್ರೇಚರ್ ಬರ್ತಾ ಸಾಕಷ್ಟು ಜನ ತಂಪಾದ ಕಲ್ಲಂಗಡಿ ಮೊರೆ ಹೋಗ್ತಿರು, ಅಂದ್ರೆ ವಾಟರ್ ಮೆಲನ್ ಖರೀದಿ ಮಾಡ್ತಿರು. ಇಲ್ಲೊಬ್ಬರು ಚಂದ್ರಕಾಂತ್ ಪಾಟ್ನ ಅಂತಿದ್ದಾರೆ. ಏನು ಸರ್ ಟೋಟಲಿ ಸಾಕಷ್ಟು ಜನ ಕಲ್ಲಂಗಡಿ ಬೆಳೆದಾರ ಊರಲ್ಲಿ, ಎಲ್ಲರ ಕಲ್ಲಂಗಡಿ ಹೊಲದಲ್ಲೇ ಕೊಳಿತಾ ಇದೆ. ಏನು ಕಾರಣ ಇರ್ಬೋದು? ಯುದ್ಧದ ಪರಿಣಾಮವಾಗಿ ನಮ್ದು ಏನಂದ್ರೆ ರೇಟ್ ಪೂರಾ ಕಂಪ್ಲೀಟ್ ಆಗಿ ಡೌನ್ ಆಗ್ಯದ ಸರ್. 20-25 ದಿನಗಳ ಹಿಂದೆ ಒಬ್ಬ ರೈತ ಮುಖ್ಯವಾಗಿ 5ರಿಂದ 6 ಲಕ್ಷ ರೂಪಾಯಿ ಎಕರೆಗೆ ಆದಾಯ ಪಡೆದಾನೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಮತ್ತು ಅಕಾಲಿಕ ಮಳೆಯಿಂದ ನಮಗೆ ಬೆಲೆ ಕುಸಿತವಾಗಿ ರೈತರು ಖರ್ಚು ಮಾಡಿದಂಥ ಹಣ ಕೂಡ ನಮ್ಮ ಕೈಗೆ ಬರ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಎಚ್ಚೆತ್ತು ಒಂದು ಪರಿಹಾರ ಘೋಷಣೆ ಮಾಡಿ ನಮ್ಮ ರೈತರ ಬದುಕನ್ನು ಬೀದಿಗೆ ತರದಂತೆ, ನಮ್ಮ ರೈತರಿಗೆ ಆಶೆ
ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ. ಸರ್ ಟೋಟಲಿ ಯುದ್ಧ ಒಂದೇ ಕಾರಣ ಅಂತೀರಾ ಏನು ಮಳೆನೂ ಕಾರಣ ಇದೆ ಸರ್? ಯುದ್ಧ ಮತ್ತು ಅಕಾಲಿಕ ಮಳೆ ಸರ್ ಇದಕ್ಕೆ ಕಾರಣ. ಮೇನ್ ಹೊಡೆತ ಬಿದ್ದೀನಿ ಯುದ್ಧದಿಂದ. ಯುದ್ಧದಿಂದ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಕಲ್ಲಂಗಡಿ ಆಗಲಿ, ಉಳ್ಳಗಡ್ಡಿ ಆಗಲಿ, ಬೇರೆ ಬೇರೆ ಬೆಳೆಗಳು ನಮಗೆ ಚಿಯಾ ಆಗಲಿ ಈಗ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ರೈತರು. ಇದ್ರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರೈತರ ನೋವು ಅಂತ ಹೇಳ್ಬೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ರಣಭೀಕರ ಯುದ್ಧದ ಬಿಸಿ ಇವತ್ತು ನಮಗೆ ತಟ್ಟ್ಯದ, ನಮ್ಮ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಲತ್ತದ. ಹೀಗಾಗಿ ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡೋಂಥ ಕೆಲಸ ಮಾಡಬೇಕು. ಈಗಾಗಲೇ ಬ್ಯಾಂಕ್ ಇರ್ಬೋದು, ಖಾಸಗಿ ಸಾಲನ್ನು ಮಾಡಿ ಈಗಾಗಲೇ ನೀರಾವರಿ ಅಂದ್ರೆ ಆಧುನಿಕ ಕೃಷಿ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೀವಿ. ಅದು ಟೋಟಲಿ ಯುದ್ಧದಿಂದ ಸಾಕಷ್ಟು ನಷ್ಟ ಆಗ್ಯದ, ಮತ್ತು ನೋವು ರೈತರದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಅನ್ನದಾತದತ್ತ ನಮ್ಮ ಸರ್ಕಾರ ಚಿತ್ತ ಹರಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.